ಇಂದು ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯರು ಮತ್ತು ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿಯಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾವಿಲ್ಲಿ ನಮ್ಮ ವಾರ್ಡ್ ವತಿಯಿಂದ ಬಗಲುಂಟೆ ಮಾರಮ್ಮ ದೇವಸ್ಥಾನ ಪೂಜೆ ಮಾಡಿ ಸಿಎಂ ಅನಿಸ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ಹಿಂದುಳಿದ ನಾಯಕರಾದಂಥ ಸಿದ್ದರಾಮಯ್ಯರು CM ಮುಖ್ಯಮಂತ್ರಿ ಆಗ್ತದಕ್ಕೆ ನಾವು ಭಾಳ ಹೆಮ್ಮೆ ಪಡ್ತೀವಿ. ಯಾಕೆಂದರೆ ಅವ್ರು ಮಾಡಿದಂತೆ 2013ರಿಂದ 2018ರವರೆಗೂ ಮಾಡಿದಂಥ ಕಾರ್ಯಕ್ರಮಗಳು ತಿರ್ಗಾ ಅನುಷ್ಠಾನ ಅದೇ ರೀತಿ ನಮಗೆ ಈ ಸತಿ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಒಳ್ಳೆಯ ಕಾರ್ಯ ಮಾಡ್ತಾರೆ ಅಂತ ನಾವು ಆಶಿಸ್ತೇವೆ. ನಾವು ಇದು ಇಡೀ ಕರ್ನಾಟಕದ ಹಬ್ಬ. ಕರ್ನಾಟಕದ ಬಡವರ, ದೀನದಲಿತರ, ಅಲ್ಪಸಂಖ್ಯಾತರ ಪ್ರತಿಯೊಬ್ಬರು ಏನು ಆಸೆ ಇಟ್ಕೊಂಡಿದ್ರು ಈ BJP ಸರ್ಕಾರ ತೊಲಗಿ ಅವ್ರು ಕೊಟ್ಟಂಥ ಕಷ್ಟಗಳೆಲ್ಲ ಇವತ್ತು ಪರಿಹಾರ ಆಗಿ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ. ಏನು 5 ಭರವಸೆಗಳನ್ನು ಅವತ್ತು ನಮ್ಮ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದು ಅದನ್ನು ಈಡೇರಿಸ್ತೀವಿ ಅಂತ ಜನಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಆ ಒಂದು ಸಂದರ್ಭ ಇವತ್ತು ಒದಗಿದೆ. ಇನ್ನು ಮುಂದಕ್ಕೆ ಸುವರ್ಣ ಯುಗ. ಏನು ಈ ಬಡವರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಈ ದೌರ್ಜನ್ಯಗಳು ನಡೀತಾ ಇದ್ದೋ ಅದೆಲ್ಲನೂ ಇನ್ನು ಮುಂದಕ್ಕೆ ಅದನ್ನೆಲ್ಲ ನಿರ್ನಾಮ ಆಗಿ ಇನ್ನು ಮುಂದಕ್ಕೆ ಸಿದ್ದರಾಮಯ್ಯನವರ ಸುವರ್ಣ ಯುಗ ಸ್ಟಾರ್ಟ್ ಆಗುತ್ತೆ. ಇನ್ಮೇಲೆ ಎಲ್ಲರಿಗೂ ಒಳ್ಳೆ ಕೆಲಸ, ಒಳ್ಳೆ ಕಾಲ ಬರ್ತದೆ. ನಾವು ಇನ್ನು ಸುಭಿಕ್ಷವಾಗಿರ್ತೀವಿ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ನೂತನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, 2ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಸಿದ್ದರಾಮಯ್ಯನವರಿಗೆ, ಅಹಿಂದ ನಾಯಕ ಸಿದ್ದರಾಮಯ್ಯನವರಿಗೆ, ಬಡವರ ಬಂಧು ಸಿದ್ದರಾಮಯ್ಯನವರಿಗೆ, बोलो कांग्रेस पार्टी के सिद्धरामಯ್ಯ DK शिवकुमार के, बोलो कांग्रेस पार्टी के, बोलो कांग्रेस पार्टी के, अहिंद नायक सिद्धरामಯ್ಯ के, DK शिवकुमार के.